ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ. ಇಂದಿನ ಅಧ್ಯಾಯದಲ್ಲಿ ಪಾರ್ವತಿ ಪರಮೇಶ್ವರರ ಕಲ್ಯಾಣವಾಗಬೇಕಾಗಿದೆ. ಅದಕ್ಕಾಗಿ ಪರಮೇಶ್ವರನೂ ಸಿದ್ಧನಿದ್ದಾನೆ, ಹಾಗೂ ಪಾರ್ವತಿಯು ಅದಕ್ಕಾಗಿಯೇ ತಪಸ್ಸನ್ನು ಮಾಡುತ್ತಿರುವಳು. ಆದರೆ ಪರಮೇಶ್ವರನು ಅಖಂಡವಾದಂತಹ ಧ್ಯಾನ ಸಮಾಧಿಯಲ್ಲಿ ಮುಳುಗಿರುವಾಗ ಆತನನ್ನು ಎಚ್ಚರಿಸಿ ಆತನನ್ನು ಎಲ್ಲ ದೇವತೆಗಳು ಕೇಳಿಕೊಳ್ಳಬೇಕಾಗಿದೆ. ಹಾಗೆ ಎಚ್ಚರಿಸುವ ಸಲುವಾಗಿ ಕಾಮನನ್ನು ಮನ್ಮಥನನ್ನು ಕರೆಸಿಕೊಂಡಿದ್ದಾರೆ. ಮನ್ಮಥನಿಗೂ ಶಿವನ ಎದುರು ಹೋಗಲಿಕ್ಕೆ ಭಯ. ಜಗದ ಒಡೆಯನಾದಂತಹ ಜಗತ್ತಿಗೆ ತಂದೆಯಾದಂತಹ ಶಿವನನ್ನು ಕೆಣಕಲು ಯಾರಿಂದಲಾದರೂ ಸಾಧ್ಯವೇ? ಸುರನಃ ಕಹಿ ನಿಜ ಬಿಪತಿ ಸಬಸುನಿ ಮನಕೀನ ವಿಚಾರ ಸಂಭು ವಿರೋಧನ ಕುಶಲ ಮೋಹಿ ಬಿಹಸಿ ಕಹೇವು ಅಸಮಾರ. ದೇವತೆಗಳು ಮದನನ ಬಳಿ ತಮ್ಮ ಗೋಳನ್ನೆಲ್ಲ ತೋಡಿಕೊಂಡರು. ಅದೆಲ್ಲವನ್ನು ಆಲಿಸಿ ಕಾಮದೇವನು ನಕ್ಕು ನುಡಿದನು. ಶಿವನೊಡನೆ ವೈರ ಕಟ್ಟಿಕೊಂಡರೆ ನನಗೆ ಒಳಿತಾಗದು. ತದಪಿತರ ಬಮೈ ಕಾಜು ತುಮ್ಹಾರ ಶ್ರುತಿ ಕಹ ಪರಮ ಧರ್ಮ ಉಪಕಾರ ಪರಹಿತ ಲಾಗಿತ ಜಯಿ ಚೋದೇಹಿ ಸಂತತ ಸಂತ ಪ್ರಶಂಸಹಿ ದೇಹಿ ಅಸಕಹಿ ಚಲೇವು ಸಬಹಿ ಸಿರುನಾಯಿ ಸುಮನ ಧನುಷಕರ ಸಹಿತ ಸಹಾಯಿ ಚಲತ ಮಾರ ಅಸ ಹೃದಯ ವಿಚಾರ ತವ ವಿರೋಧ ಧ್ರುವ ಮರನು ಹಮಾರ ತಬ ಅಪನ ಪ್ರಭಾವು ವಿಸ್ತಾರ ನಿಜ ಬಸಕೀನ್ಹ ಸಕಲ ಸಂಸಾರ ಕೋಪೇವು ಜಬಹಿ ಬರೀ ಚರಕೇತು ಚನಮಹು ಮೀಟೆ ಸಕಲ ಶ್ರುತಿ ಸೇತು ಬ್ರಹ್ಮಚರ್ಯ ವ್ರತ ಸಂಜಮನಾನ ಧೀರಜ ಧರ್ಮ ಜ್ಞಾನ ವಿಜ್ಞಾನ ಸದಾಚಾರ ಜಪ ಜೋಗ ವಿರಾಗ ಸಭಯ ವಿವೇಕ ಕಟಕು ಸಬು ಭಾಗ. ಆದರೂ ನಾನು ನಿಮಗೆ ಸಹಾಯ ಮಾಡುತ್ತೇನೆ, ಏಕೆಂದರೆ ಪರೋಪಕಾರವೇ ಪರಮಧರ್ಮವೆಂದು ವೇದಗಳು ಹೇಳುತ್ತವೆ. ಪರರ ಹಿತಕ್ಕಾಗಿ ತನ್ನ ಶರೀರವನ್ನು ತ್ಯಾಗ ಮಾಡುವವರನ್ನು ಸಂತರು ಸದಾ ಕೊಂಡಾಡುತ್ತಾರೆ. ಹೀಗೆ ಹೇಳಿ ಆ ಎಲ್ಲರಿಗೂ ತಲೆಬಾಗಿದ ಮನ್ಮಥನು ತನ್ನ ಕುಸುಮ ಕೋದಂಡವನ್ನು ಧರಿಸಿ ಪುಷ್ಪ ಬಾಣಗಳನ್ನು ಸಜ್ಜುಗೊಳಿಸಿ ವಸಂತನೇ ಮೊದಲಾದ ಸಹಾಯಕರೊಂದಿಗೆ ಹೊರಟನು. ಶಿವನಲ್ಲಿನ ವೈರದಿಂದ ನನಗೆ ಮರಣವು ನಿಶ್ಚಿತವೆಂದು ಮನಸ್ಸಿನಲ್ಲಿ ಅಂದುಕೊಂಡನು. ಬಳಿಕ ಅವನು ತನ್ನ ಪ್ರಭಾವವನ್ನು ಬೀರಿದನು. ಇಡೀ ಜಗತ್ತೇ ಅವನ ಅಂಕಿತಕ್ಕೆ ಒಳಗಾಯಿತು. ಮೀನಕೇತನನ ಭ್ರೂಭಂಗ ಮಾತ್ರದಿಂದ ವೇದ ಮರ್ಯಾದೆಗಳೆಲ್ಲವೂ ಅಡಗಿ ಹೋದವು. ಬ್ರಹ್ಮಚರ್ಯ ವ್ರತ ನಿಯಮಗಳು, ನಾನಾ ವಿಧವಾದ ಸಂಯಮಗಳು, ಧೃತಿ, ಧೈರ್ಯ, ಜ್ಞಾನ, ವಿಜ್ಞಾನ, ಸದಾಚಾರ, ಜಪ, ಯೋಗ, ವೈರಾಗ್ಯ ಮೊದಲಾದ ವಿವೇಕದ ಇಡೀ ಸೇನೆಯು ಹೆದರಿ ಓಟಕ್ಕೆತ್ತಿತು. ಬಗೆವು ವಿವೇಕು ಸಹಾಯ ಸಹಿತ ಸೋ ಸುಭಟ ಸಂಜುಗ ಮಹಿಮುರೇ ಸದ್ಗ್ರಂಥ ಪರ್ವತ ಕಂದರನ್ಹಿ ಮಹುಜಾಯಿ ತಿಹಿ ಅವಸರ ದುರೇ ಹೋನಿಹಾರಕ ಕರತಾರಕೋ ರಖವಾರ ಜಗ ಖರ ಭರು ಪರ ದುಯಿ ಮಾಥ ಕಿಹಿ ರತಿನಾಥ ಜಹಿ ಕಹು ಕೋಪಿ ಕರಧನು ಸರುಧರ. ವಿವೇಕವು ತನ್ನ ಸಹಾಯಕರೊಂದಿಗೆ ಪಲಾಯನ ಮಾಡಿತು. ವಿವೇಕ ಯೋಧರು ರಣಭೂಮಿಗೆ ಬೆನ್ನು ತಿರುವಿದರು. ಆಗ ಇವೆಲ್ಲವೂ ಸದ್ಗ್ರಂಥಗಳೆಂಬ ಪರ್ವತದ ಕಂದರಗಳಲ್ಲಿ ಅಡಗಿಕೊಂಡವು. ಅರ್ಥಾತ್ ಜ್ಞಾನ, ವೈರಾಗ್ಯ, ಸದಾಚಾರ ಮೊದಲಾದವು ಕೇವಲ ಗ್ರಂಥಗಳಲ್ಲಿಯೇ ಉಳಿದು ಬಿಟ್ಟವು. ಅವುಗಳ ಆಚರಣೆಗಳು ನಿಂತು ಹೋದವು. ಜಗತ್ತೆಲ್ಲ ತಳಮಳಿಸಿತು.
ಓ ವಿಧಾತನೇ, ಈಗ ಏನಾಗಲಿದೆ? ನಮ್ಮನ್ನು ಕಾಪಾಡುವವರು ಯಾರು? ಪ್ರತಿನಾಥನು ಕುಪಿತನಾಗಿ ಧನುರ್ಬಾಣಗಳನ್ನು ಹಿಡಿಯುವಂತೆ ಮಾಡಿದ ಆ ಎರಡು ತಲೆಯ ಅಸಾಧಾರಣ ವ್ಯಕ್ತಿ ಅಂದರೆ ಆ ಶೂಲಧಾರಿಯು ಯಾರು? ಜೇ ಸಜೀವ ಜಗ ಆಚರ ಚರ ನಾರಿ ಪುರುಷ ಅಸನಾಮ ಹೇ ನಿಜ ನಿಜ ಮರಜಾದತ ಜೀ ಭಯೇ ಸಕಲ ಬಸಕಾಮ. ಜಗತ್ತಿನಲ್ಲಿ ಗಂಡು ಹೆಣ್ಣು ಎನಿಸಿಕೊಳ್ಳುವ ಚರಾಚರ ಪ್ರಾಣಿಗಳೆಲ್ಲವೂ ತಮ್ಮ ಮೇರೆಯನ್ನು ಮೀರಿ ಕಾಮಕ್ಕೆ ವಶರಾದವು. ಸಬಕೆ ಹೃದಯ ಮದನ ಅಭಿಲಾಷ ಲತಾ ನಿಹಾರಿತವ ಹಿತರು ಸಾಖ ನದಿ ಉಮಗಿ ಅಂಬುಧಿ ಕಹುಧಾಯಿ ಸಂಗಮ करहितलावतलाई जहाँ असी दसा जडन कई बरनी को कही सकई सचेतन करनी पशुपक्षी नभ जलथल चारी भये काम बस समय बिसारी मदन अंध व्याकुल सबलोक निसिदिनु नहीं अवलोक ही कोका ದೇವದನು ಜನರ ಕಿನ್ನರ ಬ್ಯಾಲ ಪ್ರೇತ ಪಿಸಾಚ ಭೂತ ಭೇತಾಲ ಇನ ಕೈದಸಾನ ಕಹೇವು ಬಖಾನಿ ಸದಾ ಕಾಮಕ್ಕೆ ಚೆರೆ ಜಾನಿ ಸಿದ್ಧ ಬಿರಕ್ತ ಮಹಾಮುನಿ ಜೋಗಿ ಕೆಪಿ ಕಾಮ ಬಸ ಭಯೇ ಬಿಯೋಗಿ. ಎಲ್ಲರ ಹೃದಯದಲ್ಲಿಯೂ ಕಾಮ ಕ್ರೀಡೆಯ ಆಸೆ ಚಿಗುರಿತು. ಲತೆಗಳನ್ನು ನೋಡಿ ಮರಗಳ ಕೆಂಬೆಗಳು ಬಾಗಿದವು. ನದಿಗಳು ಕ್ಷುಬ್ಧವಾಗಿ ಸಮುದ್ರದತ್ತ ಸಾಗಿದವು. ಕೆರೆ ಕಟ್ಟೆಗಳು ಕೂಡ ತಹತಗಿಸಿ ಸಂಗಮಗೊಂಡವು. ಜಡದ ಕಥೆಯೇ ಹೀಗಾದರೆ ಇನ್ನು ಚೇತನದ ಕಥೆಯನ್ನು ಹೇಳಬೇಕೆ? ಆಕಾಶ ನೆಲ ಜಲದ ಮೇಲೆ ವಿಹರಿಸುವ ಎಲ್ಲ ಪಶು ಪಕ್ಷಿಗಳು ಸಮಯ ಸಮಯದ ಪ್ರಜ್ಞೆಯನ್ನು ಮರೆತು ಕಾಮವಶವಾದವು. ಜನರೆಲ್ಲರೂ ಕಾಮಾಂಧರಾಗಿ ತಲ್ಲಣಿಸಿ ಹೋದರು. ಚಕ್ರವಾಕಗಳಿಗೆ ಹಗಲು ರಾತ್ರಿಗಳ ಪರಿವೆಯೇ ಇಲ್ಲ. ದೇವತೆಗಳು, ದೈತ್ಯರು, ಮಾನವರು, ಕಿನ್ನರರು, ನಾಗರು, ಭೂತ ಬೇತಾಳ ಪಿಶಾಚಾದಿಗಳು ಸಹಜವಾಗಿಯೇ ಕಾಮದ ಗುಲಾಮರು. ಇವರ ಕುರಿತು ಹೇಳಬೇಕಾಗಿಯೇ ಇಲ್ಲ. ಆದರೆ ಸಿದ್ಧರು, ವಿರಕ್ತರು, ಮಹಾಮುನಿಗಳು, ಯೋಗಿಗಳು ಕೂಡ ಕಾಮಕ್ಕೆ ವಶರಾಗಿ ಯೋಗ ಭ್ರಷ್ಟರಾದರು. ವಿರಹ ತಾಪವನ್ನು ಅನುಭವಿಸಿದರು. ಭಯೇ ಕಮಬಸ ಜೋಗಿ ಸ ತಾಪಸ ಪಾವರನ್ घी को कहे देख ही चराचर नारीमय जे ब्रह्ममय देखत रहे अबला बिलोक ही पुरुषमय जगु पुरुष सब अबलामयम दुई दंड भरे ब्रह्मांड भीतर ವಕ್ರತ ಕೌತುಕ ಆಯಂ. ಯೋಗೀಶ್ವರರು, ತಪಸ್ವಿಗಳು ಕಾಮವಶರಾದರೆಂದರೆ ಇನ್ನು ಪಾಮರ ಮನುಷ್ಯರ ಸಂಗತಿಯನ್ನು ಹೇಳುವುದೇನು? ಸಮಸ್ತ ಚರಾಚರ ಜಗತ್ತು ಬ್ರಹ್ಮಮಯವೆಂದು ಭಾವಿಸುವವರಿಗೂ ಕೂಡ ಜಗತ್ತು ನಾರೀಮಯವಾಗಿ ಕಂಡಿತು. ಸ್ತ್ರೀಯರಿಗೆ ಜಗತ್ತೆಲ್ಲವೂ ಪುರುಷಮಯವಾಗಿ ಕಂಡರೆ ಪುರುಷರಿಗೆ ಜಗತ್ತೆಲ್ಲವೂ ಸ್ತ್ರೀಮಯವಾಗಿ ಗೋಚರಿಸಿತು. 2 ಗಳಿಗೆಯ ತನಕ ಇಡೀ ಬ್ರಹ್ಮಾಂಡದಲ್ಲಿ ಕಾಮದೇವನ ಚಮತ್ಕಾರವೋ ಚಮತ್ಕಾರ. ಮನ್ಮಥನ ಮದನ ಕೋಲಾಹಲ ವಿಜೃಂಭಿಸಿತು. ಧರಿ ನಕಾಹು ಧೀರ ಸಬಕೆ ಮನ ಮನಸಿ ಜಹರೆ ಜೇರಾಖೆ ರಘುಬೀರತೆ ಉಬರೆ ತೇಹಿ ಕಾಲಮಹು. ಮನೋಧೈರ್ಯವು ಯಾರಿಗೂ ಇಲ್ಲದಂತಾಯಿತು. ಮನಸ್ಸಿಜನು ಎಲ್ಲರ ಮನಸ್ಸನ್ನು ಅಪಹರಿಸಿದ್ದನು. ರಘುನಾಥನ ಕೃಪೆಗೆ ಪಾತ್ರರಾದವರು ಮಾತ್ರ ಮಾರನ ನಟ್ಟುಳಿಯಿಂದ ತಪ್ಪಿಸಿಕೊಂಡರು. ಉಭಯ ಗರಿ ಅಸ ಕೌತುಕ ಭಯವು
ಮಜೌಲಗಿ ಕಾಮು ಸಂಭುಪಹಿ ಗಯವು ಶಿವಹಿ ಬಿಲೋಕಿ ಸಸಂಖ್ಯವು ಮಾರು ಭಯವು ಯಥಾತಿಥಿ ಸಬು ಸಂಸಾರು ಭಯೇ ತುರತ ಸಬ ಜೀವ ಸುಖಾರೆ जिमि मद उतरि गये मतवारे रुद्रहि देखि मदन भयमाना दुराधर्ष दुर्गम भगवान फिरत लाज कछु करि नहीं जाई मरनु ठानि मन रचे उषाई प्रगटेसि तुरत रुचिर ऋतु राजा कुसुमित नवतरु राज बिराज बन उपबन बापिका तडाग परम सुभग सब दिशा विभाग जहतः जहतः जनु उदुगत अनुर जहतनु जनु उमगत अनुराग देखी मुये मन मनसिज जाग देखी ಮುಯೇ ಮನ ಮನಸಿಜ ಜಾಗ. ಮನ್ಮಥನು ಶಿವನನ್ನು ಸಮೀಪಿಸುವವರೆಗೆ 2 ಗಳಿಗೆಗಳವರೆಗೆ ಈ ಲೀಲೆಯು ನಡೆಯುತ್ತಲೇ ಇತ್ತು. ಶಿವನನ್ನು ನೋಡುತ್ತಲೇ ಕಾಮನು ಹೆದರಿ ಗಡಗಡ ನಡುಗಿ ಹೋದನು. ಆಗ ಪ್ರಪಂಚವು ಯಥಾಸ್ಥಿತಿಗೆ ಮರಳಿತು. ಕೂಡಲೇ ಮದಾಂಧರು ಹಾಗೂ ಇಳಿದ ಇತರರ ನಂತರ ಶಾಂತರಾಗುವಂತೆ ಜೀವಿಗಳೆಲ್ಲವೂ ಶಾಂತಿಯನ್ನು ಹೊಂದಿದವು. ದುರ್ಜಯನು ದುರ್ಗಮನನು ಆದ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನ ರುದ್ರನನ್ನು ನೋಡಿ ಮದನನು ಭಯದಿಂದ ತಲ್ಲಣಿಸಿ ಹೋದನು. ಹಿಂದಿರುಗಿ ಹೋದರೆ ಅವಮಾನ, ಮುಂದಕ್ಕೆ ಹೋಗಲಾಗುವುದಿಲ್ಲ, ಅಂದರೆ ಮುಂದೆ ದರಿ ಹಿಂದೆ ಹುಲಿ ಎಂಬಂತೆ ಮನ್ಮಥನ ಸ್ಥಿತಿಯಾಯಿತು. ಕೊನೆಗೆ ಮನದಲ್ಲಿ ಮಡಿಯಲು ನಿಶ್ಚಯಿಸಿ ಅವನು ಒಂದು ಉಪಾಯ ಮಾಡಿದನು. ಕೂಡಲೇ ವಸಂತ ಋತುವನ್ನು ಪ್ರೇರೇಪಿಸಿದನು. ಎಲ್ಲ ವೃಕ್ಷಗಳು ಚಿಗುರೊಡೆದು ಪುಷ್ಪ ಭರಿತವಾಗಿ ತರುಪಂಕ್ತಿಗಳು ಕಂಗೊಳಿಸಿದವು. ವನ, ಉಪವನ, ಬಾವಿ, ಕೆರೆ ಹಾಗೂ ಎಲ್ಲ ದಿಗ್ವಿಭಾಗಗಳಲ್ಲಿಯೂ ಪ್ರೇಮವೇ ಚೆಲ್ಲವರಿಯಿತು. ಈ ದೃಶ್ಯವು ಮರಣೋನ್ಮುಖನಾದವನ ಮನಸ್ಸಿನಲ್ಲಿಯೂ ಕಾಮೋದ್ದೀಪನವಾಗುವಂತಾಯಿತು. ಜಾಗಯಿ ಮನೋಭವ ಮುಯೇಹು मनबन सुभगत न परे कही शीतल सुगंध सुमंद मारुत मदन अनल सखा सही विकसे सरन्हि बहु कंज गुंजत कुंज मंजुल मधुकरा कलहंस पिक सुख सरसरवा करिगान नाचही अपभरा. ಸತ್ತು ಹೋದ ಮನಸ್ಸಿನಲ್ಲಿಯೂ ಕೂಡ ಕಾಮವು ಜಾಗೃತವಾಯಿತು. ಮನಸ್ಸಿರಿಯ ಚೆಲುವಂತೂ ಹೇಳತೀರದು. ಸುಗಂಧ ಶೀತಲಯುಕ್ತವಾಗಿ ಬೀಸುವ ಮಂದಮಾರುತವು ಕಾಮಾಗ್ನಿಯೊಡನೆ ತನಗಿರುವ ಮೈತ್ರಿಯನ್ನು ತೋರ್ಪಡಿಸಿತು. ಸರೋವರಗಳ ತುಂಬ ಕಮಲಗಳು ಅರಳಿದವು. ಅವುಗಳ ಮೇಲೆ ದುಂಬಿಯ ಹಿಂಡುಗಳು ಝೇಂಕರಿಸತೊಡಗಿದವು. ಕಲಹಂಸ ಶುಕಪಿಕಗಳು ಮಧುರವಾಗಿ ಕಲರನ ಮಾಡತೊಡಗಿದವು. ಅಪ್ಸರೆಯರು ಮಧುರ ಸಂಗೀತದೊಂದಿಗೆ ಅದ್ಭುತವಾಗಿ ನಾಟ್ಯವಾಡತೊಡಗಿದರು. सकल कला करि कोटि विधि हरेऊ सेन समेत चलिन अचल समाधि शिव ಕೋಪೇವು ಹೃದಯ ನಿಕೇತ. ಮನ್ಮಥನು ತನ್ನ ಪರಿವಾರದೊಂದಿಗೆ ಕೋಟಿ ಕೋಟಿ ಕಲೆಗಳನ್ನು ಅಂದರೆ ಉಪಾಯಗಳನ್ನು ಪ್ರದರ್ಶನವನ್ನು ಮಾಡಿ ಸೋತು ಹೋದನು. ಆದರೆ ಶಿವನ ತಪಸ್ಸಮಾಧಿಯು ಸ್ವಲ್ಪವೂ ಕದಲಲಿಲ್ಲ. ಆಗ ಮನ್ಮದನನು ಕ್ರೋಧಗೊಂಡನು. देखी रसाल बिटप बरसाखा तिहि पर चढ़ेवु मदनु मन माखा सुमन चाप निज सर संधाने अतिरिसता की श्रवण लगिताने छाड़े विषम बिसिक उरगलागे छूटी छूटी समाधि संभुत बजागे ಭಯವು ಈ ಸಮನ ಶೋಭು ವಿಶೇಷಿ ನಯನವು ಘಾರಿಲ ಸಕಲ ದಿಸಿ ದೇಖಿ ಸೌರಭ ಪಲ್ಲವ ಮದನ ಬಿಲೋಕ ಭಯವು ಕೋಪು ಕಂಪೇವು ತ್ರೈಲೋಕ ಸಬ ಶಿವತಿ ಸರ ನಯನವು ಘಾರ ಚಿತವತ ಕಾಮು ಭಯವು ಜರಿಧಾಚಾರ
ಹಾಹಾಕಾರ ಭಯವು ಜಗ ಭಾರಿ ಧರಪೆ ಸುರ ಭಯೇ असुर सुखारी समझी काम सुख सोचहि भोगी भई भये ಅಕಂಟಕ ಸಾಧಕ ಜೋಗಿ. ಅವನು ಮಾವಿನ ಮರದ ಅಂದರೆ ಮನ್ಮಥನು ಮಾವಿನ ಮರದ ಒಂದು ಅಂದವಾದ ಕೊಂಬೆಯನ್ನು ನೋಡಿ ಕೆರಳಿ ಅದರ ಮೇಲೆರಿದನು. ಅವನು ತನ್ನ ಕುಸುಮ ಚಾಪಕ್ಕೆ ಪಂಚ ಪುಷ್ಪ ಬಾಣಗಳನ್ನು ಹೂಡಿದನು. ಅತ್ಯಂತ ಕ್ರೋಧದಿಂದ ಅವನು ಗುರಿಯತ್ತ ನಿಟ್ಟಿಸಿ ಬಿಲ್ಲಿನ ಹುರಿಯನ್ನು ಕಿವಿಯವರೆಗೆ ಸೆಳೆದನು. ರಾಮದೇವನು ತೀಕ್ಷ್ಣವಾದ ಪಂಚಬಾಣಗಳನ್ನು ಒಂದೇ ಸಾರಿಗೆ ಪ್ರಯೋಗಿಸಿದನು. ಅವು ನೇರವಾಗಿ ಶಿವನ ಹೃದಯಕ್ಕೆ ತಾಗಿದವು. ಆಗ ಅವನ ಸಮಾಧಿ ಭಂಗವಾಯಿತು. ಅವನು ಎಚ್ಚರಗೊಂಡ, ಮನಸ್ಸು ಕದಡಿ ಹೋಯಿತು. ಅವನು ಕಣ್ತೆರೆದು ಸುತ್ತಲೂ ನೋಡಿದ. ಮಾಂದಳಿರ ಮರೆಯಲ್ಲಿದ್ದ ಅಂದರೆ ಮಾವಿನ ಮರದ ಮರೆಯಲ್ಲಿದ್ದ ಮದರನನ್ನು ಕಂಡದ್ದೇ ತಡ ಅವನಿಗೆ ಬೆಟ್ಟದಂತಹ ಸಿಟ್ಟು ಬಂತು. ಅದನ್ನು ಕಂಡು 3 ಲೋಕಗಳು ಕಂಪಿಸಿದವು. ಆಗ ಮುಕ್ಕಣ್ಣನು ಮೂರನೆಯ ಕಣ್ಣನ್ನು ತೆರೆದ. ಅದರಿಂದ ನೋಡುತ್ತಲೇ ಕಾಮನು ಸುಟ್ಟು ಬೂದಿಯಾದ. ಜಗತ್ತಿನಲ್ಲೆಲ್ಲ ಹಾಹಾಕಾರ ಹಬ್ಬಿತು. ದೇವತೆಗಳು ಹೆದರಿ ಕಂಗಾಲಾದರು. ದೈತ್ಯರು ಸಂತಸಗೊಂಡರು. ವಿಷಯ ಲೋಲುಪರು ಕಾಮಸುಖವನ್ನು ನೆನೆದು ಚಿಂತಿಸತೊಡಗಿದರು. ಯೋಗ ಸಾಧಕರು ನಿಷ್ಕಂಟಕರಾದರು. जोगी अकंटक भये पतिगति सुनत रति मुरुझित भई रोदति बदति बहुभाति करुणा करती शंकर पही गई अति प्रेम करी भिनती विविध विधि जोरी कर सन्मुख रही प्रभु असुतोष कृपाल शिव ಅಬಲ ನಿರಖಿ ಬೋಲೆ ಸಹಿ. ಯೋಗಿಗಳು ನಿಷ್ಕಂಟಕರಾದರು. ಕಾಮದೇವನ ಪತ್ನಿ ರತಿದೇವಿಯು ತನ್ನ ಪತಿಯ ಮರಣವಾರ್ತೆಯನ್ನು ಕೇಳಿ ಮೂರ್ಛೆ ಹೋದಳು. ಅವಳು ಅಳುತ್ತಾ ಅಳುತ್ತಾ ಕರೆಯುತ್ತಾ ಪರಿಪರಿಯಾಗಿ ಹಲಬುತ್ತಾ ಶಿವನ ಬಳಿಗೆ ಧಾವಿಸಿದಳು. ಅತ್ಯಂತ ಪ್ರೇಮದಿಂದ ವಿವಿಧ ರೀತಿಯಿಂದ ಬಿನ್ನಹ ಮಾಡುತ್ತಾ ಕೈಜೋಡಿಸಿ ಬೇಡಿಕೊಂಡಳು. ಆಶುತೋಷನಾದ ಕೃಪಾಳು ಶಿವನು ಆ ಅಬಲೆಯನ್ನು ಕಂಡು ಕರಗಿ ಈ ರೀತಿಯಾಗಿ ಹೇಳಿದನು. ಅಬತೆ ರತಿತವ ನಾಥ ಕರ ಹೋಯಿ ನಾಮು ಅನಂಗು ಬಿನು ಬಪು ಬ್ಯಾಪಿಹಿ ಸಬಹಿ ಪುನಿ ಸುನು ನಿಜ ಮಿಲನ ಪ್ರಸಂಗು. ಇಲೈ ರತಿಯೇ, ಇಂದಿನಿಂದ ನಿನ್ನ ಗಂಡನು ಅನಂಗನೆಂದು ಕರೆಸಿಕೊಳ್ಳುವನು. ಅವನು ಶರೀರವಿಲ್ಲದೆಯೇ ಎಲ್ಲ ಜಗತ್ತನ್ನು ವ್ಯಾಪಿಸುವನು. ನೀನು ನಿನ್ನ ಗಂಡನನ್ನು ಸೇರುವ ಪ್ರಸಂಗವನ್ನು ಕೇಳು. ಜಬಜದು ಬಂಸ ಕೃಷ್ಣ ಅವತಾರ ಹೋಯಿ ಹರನ ಮಹಾಮಹಿ ಭಾರ ಕೃಷ್ಣ ತನಯ ಹೋಯಿ ಪತಿ ಬತೋರ ಬಚನು ಅನ್ಯಥಾ ಹೋಯಿ ನಮೋರ ರತಿ ಗಮನಿ ಸುನಿ ಶಂಕರ ಬಾನಿ कथा अपर अब कहु बकानी देवन समाचार सब पाये ब्रह्मादिक वैकुंठ सिधाये सब सुर विष्णु बिरंचि समेत गए जहाँ शिव कृपानिकेता पृथक पृथक तिन्ह किन्हि प्रशंसा भये प्रसन्न चंद्र अवतंसा बोले कृपा सिंधु वृषकेतु अकहु अमरा आये के ही हेतु कह विधि तुम्ह प्रभु अंतरजामी तदपि भगति बस विनवो स्वामी. ಭೂಭಾರವನ್ನು ಇಳುಹಲು ಶ್ರೀಹರಿಯು ಯದುವಂಶದಲ್ಲಿ ಕೃಷ್ಣನಾಗಿ ಅವತರಿಸುವನು. ಆಗಲೇ ನಿನ್ನ ಪತಿಯು ಅವನಿಗೆ ಪ್ರತ್ಯುಮ್ನನೆಂಬ ಮಗನಾಗಿ ಜನಿಸುವನು. ಈ ನನ್ನ ಮಾತುಗಳು ಸತ್ಯವೆಂದು ತಿಳಿ. ಶಿವನ ಅಭಯವಾಣಿಯನ್ನು ಕೇಳಿ ರತಿದೇವಿಯು ಹೊರಟು ಹೋದಳು. ಈಗ ಮತ್ತೊಂದು ಕಥೆಯನ್ನು ಕೇಳು. ಬ್ರಹ್ಮಾದಿ ದೇವತೆಗಳು ಈ ಸಮಾಚಾರವನ್ನು ಕೇಳಿ ನೇರವಾಗಿ ವೈಕುಂಠಕ್ಕೆ ತೆರಳಿದರು. ಬಳಿಕ ಮಹಾವಿಷ್ಣುವು ಅವರೆಲ್ಲರನ್ನು ಕರೆದುಕೊಂಡು ಪರಮೇಶ್ವರನ ಸನ್ನಿಧಿಗೆ ಬಂದನು. ಅವರೆಲ್ಲರೂ ಚಂದ್ರಶೇಖರನನ್ನು ಬೇರೆ ಬೇರೆಯಾಗಿ ಸ್ತುತಿಸಿದರು. ಆಗ ದಯಾಳುವಾದ ಪರಶಿವನು ಪ್ರಸನ್ನನಾಗಿ, ದೇವತೆಗಳಿರ, ನೀವು ಯಾವ ಕಾರಣಕ್ಕೆ ಬರೋಣವಾಯಿತು ಎಂದು ಕೇಳಿದನು. ಆಗ ಬ್ರಹ್ಮದೇವರು, ಪ್ರಭೋ, ನೀನು ಅಂತರ್ಯಾಮಿಯಾಗಿರುವೆ, ಆದರೂ ಭಕ್ತಿವಶ್ಯನು,
ನಮ್ಮ ಮನವಿಯನ್ನು ಆಲಿಸಬೇಕು ಎಂದು ಹೇಳುತ್ತಾರೆ. ಬ್ರಹ್ಮದೇವರ ಮನಸ್ಸಿನಲ್ಲಿ ಶಿವ ಪಾರ್ವತಿಯರ ಕಲ್ಯಾಣವಾಗಬೇಕಿದೆ. ಏಕೆಂದರೆ ಅವರಿಬ್ಬರ ಸಮಾಗಮದಿಂದಲೇ ಕುಮಾರಸ್ವಾಮಿಯು ಹುಟ್ಟಲಿರುವನು. ಕುಮಾರಸ್ವಾಮಿಯಿಂದಲೇ ತಾರಕಾಸುರನ ಸಂಹಾರವಾಗಬೇಕಾಗಿದೆ. ಈ ಕಾರಣಕ್ಕಾಗಿ ಜಗತ್ತಿನ ಮಾತಾಪಿತೃಗಳಾದ ಶಂಕರ ಪಾರ್ವತಿಯರನ್ನು ಮತ್ತೆ ಒಂದುಗೂಡಿಸುವ ನಾಟಕವು ನಡೆಯುತ್ತಿದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भयदारुणं श्रीरामचन्द्र कृपाल भज मन हरण भव भयदारुणं श्रीराम 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 श्रीराम